ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪಡ್ಡು ಚಟ್ನಿ ಮಾಡಿದ್ದೆ. ಪಾಪುಗೆ ಇಡ್ಲಿ ಮಾಡಿಕೊಟ್ಟಿದ್ದೆ, ತಿಂದ್ಬಿಟ್ಟು ಮಲ್ಕೊಂಡ. ಎಷ್ಟು ಬೇಗ ದೊಡ್ಡನಾಗ್ಬಿಟ್ಟಿದೆ ನೋಡಿ, ಬೇಜಾರಾಗ್ಬಿಡ್ತೆ. ತೊಡೆ ಮೇಲೆ ಹಾಕೊಂಡು ಇಷ್ಟಿಷ್ಟು ಚಿಕ್ಕನಾಗಿ ಕಾಣಿಸ್ತಿದ್ದೆ, ಇವಾಗ ಒಂದು ಸ್ವಲ್ಪ ದೊಡ್ಡನಾಗ್ಬಿಟ್ಟಾನೆ. ಕ್ಯೂಟಾಗಿ ಮಲಗಿದ್ದ. ಅವ್ನು ಮಲಗಿಸಿ ನಾನು ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾಂಬಾರು, ನಮಗೆ ಹೀರೆಕಾಯಿ ಸಾಂಬಾರು ಮಾಡಿದ್ದೆ. ಹೀರೆಕಾಯಿ ಮತ್ತು ಹೀರೆಕಾಯಿ ಕಡಲೆಬೇಳೆ ಹಾಕಿ ಮಸಾಲೆ ಹಾಕಿ ಸಾಂಬಾರು ಮಾಡಿದ್ದೆ. ಪಾಪುಗೆ ಸಪ್ರೇಟ್ ಮಾಡ್ತೀನಿ ಯಾವಾಗ್ಲೂ. ಸೊ ಪಾಪುದು ಸರಿ ಖಾಲಿಯಾಗಿತ್ತು. ಹೋಮ್ ಮೇಡ್ ಸೆರ್ಲ್ಯಾಕ್ ರೆಡಿ ಮಾಡೋಣ ಅಂತ ಬಾದಾಮ್, ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಗೋಡಂಬಿ, ಪಿಸ್ತಾ ಎಲ್ಲ ಕಾಳುಗಳು, ಹೆಸರು ಕಾಳು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ ಮತ್ತು ಕಡಲೆ ಬೀಜ, ಇದು ಎಲ್ಲನೂ ಮಿಕ್ಸ್ ಮಾಡಿ ರಾಗಿನ ಮೊಳಕೆ ಕಟ್ಟಿ ಅದನ್ನು ನೆರಳಲ್ಲೇ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಮುಂಚೆನೇ ಇಟ್ಕೊಂಡಿದ್ದೆ. ಇದ್ರಾಗ ಆ್ಯಡ್ ಆಗಿಲ್ಲ, ಅದು ಮುಂಚೆನೇ ಇಟ್ಕೊಂಡಿರೋದ್ರಿಂದ. ಸೊ ಈ ಥರ ಎಲ್ಲ ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ಈ ಕಾಳುಗಳನ್ನ ಅಷ್ಟು ನೆನೆಸ್ಬಿಟ್ಟು ಬಸ್ತು ನೆರಳಲ್ಲೇ ಒಣಗಿಸಿ ಆಮೇಲೆ ನಾವು ಹುರಿಬೇಕು. ಅದ್ರ ಜೊತೆಗೆ ಜೀರಿಗೆ, ಅಜ್ವೈನ, ಸೋಂಪು ಆ್ಯಡ್ ಮಾಡೋದ್ರಿಂದ ಮಕ್ಳಿಗೆ ಡೈಜೆಷನ್ ಚೆನ್ನಾಗಿರುತ್ತೆ. ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ನಾನು ಮೆಣಸು ಹಾಕ್ತೀನಿ, ಸ್ವಲ್ಪ, ಯಾಕಂದರೆ ಮಕ್ಳಿಗೆ ನೆಗಡಿ ಕೆಮ್ಮು ಆಗೋದಿಲ್ಲ ಅಂಥೇಳಿ. ಎಲ್ಲನೂ ಮಿಕ್ಸ್ ಮಾಡಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ನಾನು ಪೌಡ್ರ್ ಮಾಡಿ ಇಟ್ಕೊತೀನಿ. ಸೊ ಇದರಿಂದ ಮಕ್ಕಳಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಎನರ್ಜಿ ಇರುತ್ತೆ. ಮಧ್ಯಾಹ್ನ ರೆಡಿಯಾಗಿಬಿಟ್ಟು ಪಾಪನ ಮಲಗಿಸಿ ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾನೆ. ಪಾಪನ ಮಲಗಿಸಿ ನಾನು ಡ್ಯೂಟಿಗೆ ಹೊರಟೆ. ಸ್ಯಾಟರ್ಡೆ ಬಂದರೆ ಡ್ಯೂಟಿಗೆ ಬರೋಕ್ಕೆ ಬೇಜಾರು ನಿಜವಾಗ್ಲೂ. ಎಷ್ಟು ಟ್ರಾಫಿಕ್ ಇರುತ್ತೆ ಅಂತಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಮೂವೇ ಆಗೋದಿಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಮತ್ತು ವಾಕ್ ಮಾಡ್ಕೊಂಬಂದೆ ನೋಡಿ, ರೋಡೆಲ್ಲ ಖಾಲಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಡ್ಯೂಟಿ ಲಾಗಿನ್ ಆಗಿ ಈವ್ನಿಂಗ್ ಆಯಿತು. ಟೀ ಕುಡಿದು ಅದಾದಮೇಲೆ ಬೇಜಾರಾಗುತ್ತಂತ ಖಾರ ತಿಂದು ಕಂಪ್ನಿಯಲ್ಲಿ ಊಟ ಕೊಟ್ಟಿದ್ರು ಇವತ್ತು ನೋಡಿ, ಚಪಾತಿ, ಪಲ್ಯ, ಅನ್ನ, ಸಾಂಬಾರು, ಹಪ್ಪಳ, ಅದು ಅಂತ ಎಲ್ಲ ತಿಂದು ಮನೆಗೆ ಹೊರಟ್ವಿ. ಮನೆಗೆ ಬಂದಮೇಲೆ ಪಾಪು ಮಲಗಿದ್ದ, ಅಮ್ಮ ಅಡುಗೆ ಮಾಡ್ತಿದ್ರು, ತಿಂದ್ಬಿಟ್ಟು ಮಲ್ಕೊಂಡು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.